ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕೈಕೊಟ್ಟ ಮುಂಗಾರು ಬರದ ಆತಂಕದಲ್ಲಿರುವಂತಹ ಮಂಡ್ಯ ಜಿಲ್ಲೆಯ ರೈತರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಸದ್ಯ ಬೆಳೆಗಳಿಗೆ ನೀರು ಹರಿಸದಿರಲು ಮಂಡ್ಯ ಜಿಲ್ಲಾಡಳಿತ ನಿರ್ಧಾರ ಮಾಡಲಾಗಿದೆ. ಹಾಗಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕೈಕೊಟ್ಟ ಮುಂಗಾರು ಇದೇ ಕಾರಣಕ್ಕೆ ಬರದ ಆತಂಕದಲ್ಲಿರುವಂತಹ ಮಂಡ್ಯ ಜಿಲ್ಲೆ ರೈತರಿಗೆ ಮತ್ತೊಂದು ಶಾಕ್ ಎದುರಾಗ್ಬಿಟ್ಟಿದೆ. ಸದ್ಯ ಬೆಳೆಗಳಿಗೆ ನೀರು ಹರಿಸದಿರಲು ಮಂಡ್ಯ ಜಿಲ್ಲಾಡಳಿತ ನಿರ್ಧರಿಸಿದೆ. ಕುಡಿಯುವ ಉದ್ದೇಶಕ್ಕಷ್ಟೇ ಕೆಆರ್ಎಸ್ ಡ್ಯಾಂನ ನೀರನ್ನ ಬಳಕೆ ಮಾಡಲಾಗುತ್ತೆ. ಕುಡಿಯುವ ನೀರಿಗೆ ಮೊದಲ ಆದ್ಯತೆ ನೀಡಿದ ಜಿಲ್ಲಾಡಳಿತ ಮುಂದಿನ 3 ತಿಂಗಳ ಕುಡಿಯುವ ನೀರು ನಿರ್ವಹಣೆಗೆ ಪ್ಲಾನ್ ಅನ್ನ ಮಾಡಲಾಗಿದೆ. ಸದ್ಯ ಕೆಆರ್ಎಸ್ ಡ್ಯಾಂನಲ್ಲಿ 6 ಟಿಎಂಸಿ ನೀರು ಮಾತ್ರ ಬಳಕೆಗೆ ಲಭ್ಯವಿದೆ. ಉಳಿಕೆ 4 ರಿಂದ 5 ಟಿಎಂಸಿ ನೀರು ಡೆಡ್ ಸ್ಟೋರೇಜ್ ಆಗಿಬಿಟ್ಟಿದೆ. ಮಂಡ್ಯ, ಮೈಸೂರು, ಬೆಂಗಳೂರಿಗೆ ತಿಂಗಳಿಗೆ 2 ಟಿಎಂಸಿ ನೀರು ಅಗತ್ಯ ಇದೆ. ತಿಂಗಳಿಗೆ 2 ಟಿಎಂಸಿ ಅಂತೆ 3 ತಿಂಗಳಿಗೆ 6 ಟಿಎಂಸಿ ನೀರು ಮೀಸಲಿಡಲು ನಿರ್ಧರಿಸಲಾಗಿದೆ. ಮಳೆ ಸುರಿದು ಡ್ಯಾಂ ನೀರು ಮಟ್ಟ ಏರಿಕೆ ಆದ್ರಷ್ಟೇ ನಾಲೆಗೆ ನೀರು ಬರೋದು. ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈಗ ರೈತರಿಗೆ ಮತ್ತೊಂದು ಶಾಕ್ ಆಗ್ತಾ ಇರೋದು. ನಮ್ಮ ನಿರೀಕ್ಷೆಗೆ ಅನುಗುಣವಾಗಿ ಮಳೆ ಏನು ಬರಬೇಕಾಗಿತ್ತು, ಈಗಾಗಲೇ ಜೂನ್ ಮುಂಗಾರು ಪ್ರವೇಶ ಮಾಡಿದರೂ ಕೂಡ ನಮ್ಮ ನಿರೀಕ್ಷೆಗೆ ಅನುಗುಣವಾಗಿ ವಾಡಿಕೆಯಂತೆ ಮಳೆ ಬರ್ತಾ ಇಲ್ಲ. ಸೊ ಆದರೂ ಕೂಡ ಕುಡಿಯೋ ನೀರು ನಮ್ಮದು ಮೊದಲ ಆದ್ಯತೆ ಆಗಿದೆ. ಹಾಗಾಗಿ ನಮ್ಮಲ್ಲಿ ಈಗ KRS ಅಣೆಕಟ್ಟಿನಲ್ಲಿ ಸುಮಾರು 10 TMC ನೀರೇನಿದೆ, 10 TMC ನೀರಿನಲ್ಲಿ 4 TMC ನೀರನ್ನು ಡೆಡ್ ಸ್ಟೋರೇಜನ್ನು ಕಳೆದರೆ ಉಳಿತಕ್ಕಂಥ 6 TMC ನೀರನ್ನು ನಾವು ಓನ್ಲಿ ಕುಡಿಯೋ ನೀರಿನ ಉದ್ದೇಶಕ್ಕೋಸ್ಕರ ಮಾತ್ರ ನಾವು ಮೀಸಲಿರಿಸಿಕೊಂಡಿದ್ದೇವೆ. ಹಾಗಾಗಿ ಪ್ರತಿ ತಿಂಗಳು ನಮಗೆ 2 TMC ನೀರು ಬೇಕಾಗುತ್ತೆ. ಮಂಡ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ ಈ 3 ಜಿಲ್ಲೆಗಳಿಗೆ ಸೇರಿದಂತೆ ನಮಗೆ ಪ್ರತಿ ತಿಂಗಳು 2 TMC ನೀರು ಬೇಕಾಗುತ್ತೆ. ಹಾಗಾಗಿ ಮುಂದಿನ ಆಗಸ್ಟ್ ತಿಂಗಳವರೆಗೂ ಕೂಡ ನಾವು ಅದನ್ನು ಯೋಜನೆ ರೂಪಿಸ್ಕೊಂಡಿದ್ದೇವೆ. ಪ್ರಾಯಶಃ ಮಳೆ ಬಂದರೆ ನಮಗೆ ಇನ್ಫ್ಲೋ ಜಾಸ್ತಿ ಆದರೆ KRSನ ಮಟ್ಟ ಜಾಸ್ತಿ ಆಗುತ್ತೆ. ಹಾಗಾಗಿ ಕುಡಿಯೋ ನೀರಿಗೆ ಏನೂ ಸಮಸ್ಯೆ ಆಗೋದಿಲ್ಲ. ಬಟ್ ಕುಡಿಯೋ ನೀರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಎಲ್ಲ ಒಂದು ಪೂರ್ವ ಸಿದ್ಧತೆಗಳನ್ನು, ಮುಂಜಾಗ್ರತಾ ಕ್ರಮಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ನಮ್ಮ ನಿರೀಕ್ಷೆಗೆ ಅನುಗುಣವಾಗಿ ಮಳೆ ಏನು ಬರಬೇಕಾಗಿತ್ತು, ಈಗಾಗಲೇ ಜೂನ್ ಮುಂಗಾರು ಪ್ರವೇಶ ಮಾಡಿದರೂ ಕೂಡ ನಮ್ಮ ನಿರೀಕ್ಷೆಗೆ ಅನುಗುಣವಾಗಿ ವಾಡಿಕೆಯಂತೆ ಮಳೆ ಬರ್ತಾ ಇಲ್ಲ. ಸೊ ಆದರೂ ಕೂಡ ಕುಡಿಯೋ ನೀರು ನಮ್ಮದು ಮೊದಲ ಆದ್ಯತೆ ಆಗಿದೆ. ನೋಡಿ, ಜಿಲ್ಲೆ ರೈತರಿಗೆ ಅಂದರೆ ಮಂಡ್ಯ ಜಿಲ್ಲೆ ರೈತರಿಗೆ ಮತ್ತೊಮ್ಮೆ ಶಾಕ್ ಆಗ್ತಾ ಇರೋದೇನಪ್ಪ ಅಂತಂದರೆ, ಸದ್ಯ ಏನು KRS ಡ್ಯಾಮ್ನಲ್ಲಿ ನಡೀತಾ ಇರುವಂತಹ ಈ ಒಂದು ಕುಗ್ತಾ ಇರುವಂತಹ ನೀರು ಮಳೆ ಬಂದ್ರೆ ಅಷ್ಟೇ ನಮಗೆ ನಾವು ಎಲ್ಲ ಥರ ಫೆಸಿಲಿಟೀಸ್ ಕೊಡಬಹುದು. ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ನೀರಿಲ್ಲದೆ ಅಲ್ಲಿ ರೈತರ ಜಮೀನುಗಳು ಒಣಗಿ ಹೋಗ್ತಾ ಇದೆ. ಹಾಗಾಗಿ ಯಾವಾಗ ಮಳೆ ಬಂದು TMC ಹೆಚ್ಚಾಗುತ್ತೆ ಆಗ ಮಾತ್ರ ನಾವು ನೀರನ್ನು ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಬಿಡೋಕ್ಕಾಗತ್ತೆ. ಬಟ್ ಬೆಂಗಳೂರು ಜನತೆ ಮತ್ತು ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ನಾವು ನೀರು ಹರಿಸ್ಬೇಕು ಅಂತಂದರೆ ಅಟ್ಲೀಸ್ಟ್ 1 ತಿಂಗಳಿಗೆ 2 TMC ಆದರೂ ಬೇಕಾಗತ್ತೆ. ಹಾಗಾಗಿ ನಾವು ಈ ಥರ ಕುಡಿಯೋದಕ್ಕೆ ಮಾತ್ರ ಮೊದಲ ಆದ್ಯತೆನ ಕೊಟ್ಟು ಮಿಕ್ಕಿದ್ದಕ್ಕೆಲ್ಲ ನಾವು ನಿಧಾನಕ್ಕೆ ಏನಾದ್ರು ಒಂದು ಮಾಡೋಣ ಅಂತ ಹೇಳ್ತಿದ್ದಾರೆ. ಸದ್ಯ ಮುಂಗಾರು ಮಳೆ ಅಬ್ಬರ ಬೇರೆ ಕಡೆ ಎಲ್ಲ ತತ್ತರಿಸಿ ಹೋಗುವ ರೀತಿಯಲ್ಲಿ ಬಂದರೂ ಕೂಡ ಸದ್ಯ KRS ಡ್ಯಾಮ್ ಮಾತ್ರ ಇನ್ನೂ ಕೂಡ ಭರ್ತಿಯಾಗಿಲ್ಲ. ಹಾಗಾಗಿ ಮಳೆ ಅಬ್ಬರದಿಂದ ಏನಾದರೂ KRS ತುಂಬಿತು ಅಂತಂದರೆ ಆಗ ನಾವು ಅದನ್ನು ಏನಾದರೂ ಒಂದು ಮಾಡಬಹುದು ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತು ತಿಂಗಳಿಗೆ 2 TMC ಅಂತೆ 3 ತಿಂಗಳಿಗೆ 6 TMC ನೀರನ್ನು ಮೀಸಲಿಡಲು ಕುಡಿಯೋದಕ್ಕೆ ನಿರ್ಧರಿಸಲಾಗಿದೆ. ಮಳೆ ಸುರಿದ ಡ್ಯಾಮ್ ನೀರಿನ ಮಟ್ಟ ಏರಿಕೆ ಆದರಷ್ಟೇ ನಾವು ನಾಲೆಗೆ ನೀರು ಬಿಡೋಕ್ಕಾಗೋದು ಅಂತ ಕೂಡ ಹೇಳಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹೇಳಿಕೆ ಕೊಟ್ಟಿರೋದು.